ಸೊ ಸಾಕಷ್ಟು ಜನ ಎಲ್ಲ ಲೋ ಬಜೆಟ್ ಕಾರ್ಗೆ ಹುಡುಕ್ತಾ ಇರ್ತೀರಾ, ಅದು ಕೂಡ 800. ಸೊ ಇದು ಕೂಡ ರೇರ್ ಕಲರು. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಮಾರುತಿ ಆಲ್ಟೋ 800 ಇದು 2014 ಮಾಡಲು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಟೈರ್ ಫ್ರಂಟೆಡ್ ಹೊಸದಿದೆ. ಗಾಡಿ ಚೆನ್ನಾಗಿದೆ. ಸೀಟ್ ಕವರು, ಸೆಂಟ್ರಲ್ ಹಾಕೋ ಸಿಸ್ಟಮು ಎಲ್ಲ ಇದೆ. ಇದು ನಿಮಗೆ 235 ಹೇಳ್ತೀರಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ, ರಾಮ್ ಅವ್ರ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದರೆ, ಕನ್ನಡ ಚಾನಲ್ ಮುಖಾಂತರ ಬಂದರೆ 220ಗೆ ಮುಗಿಸ್ಕೊಡ್ತೀನಿ ಸರ್. 220ಗೆ ಮುಗಿಸ್ಕೊಟ್ಬಿಡ್ತೀರಾ? ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರು, ಯಾವ ಗಾಡಿ ಇಷ್ಟ ಆಗುತ್ತೆ ಅದಕ್ಕೆ ಕೂಡ ಚೇಂಜ್ ಆಗ್ಬೋದು. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿ. 190ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಟಾಟಾ ನ್ಯಾನೋ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸು ಟಾಟಾ ನ್ಯಾನೋ ಬಗ್ಗೆ. 2010 ಸೆಕೆಂಡ್ ಓನರು, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಟಿದ್ದಾರೆ. ಇದು ಬಂದು ನಿಮಗೆ 85 ಹೇಳ್ತಾರೆ. 80,000ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್ ಫೈನಲ್. 2004 ಮಾಡಲು ಉಂಡೆ ಗೇಟ್ಸು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ನಿಮಗೆ 130 ಹೇಳ್ತಾರೆ. ಫೈನಲ್ 115ಗೆ ಮಾಡಿಕೊಡ್ತೀನಿ ಸರ್ ಫೈನಲ್. 130 ಹೇಳ್ತಿದ್ರೆ 115ಗೆ ಮಾಡ್ಕೊಡ್ತೀನಿ. ಹೌದು ಸರ್. ಸೆಕೆಂಡ್ ಓನರು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 335 ಹೇಳ್ತಾರೆ. ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ 315ಕ್ಕೆ ಮಾಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. ನಮ್ಮ ಚಾನಲ್ ಮುಖಾಂತರ ಬಂದರೆ 315 ನಿಮಗೆ ಒಂದು 735 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 710ಗೆ ಮಾಡಿಸ್ಕೊಡ್ತೀನಿ ಸರ್ ಫೈನಲ್ಲು. 710ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 4 ಹೊಸ ಟೈರು, ABS, ಏರ್ ಬ್ಯಾಗು ಎಲ್ಲ ಇದೆ ಸರ್. 2 ಏರ್ ಬ್ಯಾಗ್ ಇದೆ, ABS ಇದೆ. ABS 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು. ವ್ಯಾಗನರು ಡಿಯೋ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 160 ಹೇಳ್ತಾರೆ. ನೆಗೋಸಿಯಬಲ್ ಮಾಡಿಕೊಡ್ತೀನಿ ಸರ್. 160 ನೆಗೋಸಿಯಬಲ್. ಟೈರ್ ಎಲ್ಲ ಹೊಸದಿದೆ. LPG ಪ್ಲಸ್ ಪೆಟ್ರೋಲ್ ಎರಡೂ ಇದೆ. LPG ಪ್ಲಸ್ ಪೆಟ್ರೋಲ್ ಎರಡೂ ಇದೆ. ಹಾಕೋ ಸಿಸ್ಟಮ್ ಎಲ್ಲ ಇದೆ. ಇದು ಬಂದು 180 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ 170ಗೆ ಕೊಟ್ಬಿಡ್ತಾರೆ ಸರ್. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಫೈನಲ್ಲು ಒಂದು 260ಗೆ ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. 165 ಹೇಳ್ತಾರೆ. 155ಗೆ ಮುಗಿಸ್ಕೊಡ್ತೀನಿ ಸರ್ ಫೈನಲ್. 155ಗೆ ಫೈನಲ್. ಸಿಂಗಲ್ ಓನರು. 155ಗೆ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 210 ಹೇಳ್ತಾರೆ. ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಎಷ್ಟು ಸರ್? 210. 210 ಹೆಚ್ಚು ಕಮ್ಮಿ ಕೊಟ್ಬಿಡ್ತಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ. ಸೆಕೆಂಡು ಕಾಂಪ್ರಿಹೆನ್ಸಿವ್. ಓಕೆ. 185 ನೆಗೋಸಿಯಬಲ್ ಸರ್ ಇದು. 185 ನೆಗೋಸಿಯಬಲ್. ಸರ್ 4 ಕೂಡ ಹೊಸ ಟೈರ್ ಇದೆ. ಹೌದು, ಬ್ರ್ಯಾಂಡ್ MRF ಟೈರ್ ಆಗ್ತದೆ. ಓಕೆ ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 290 ಮಾಡಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಅದು ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,10,000 ಮುಗಿಸ್ಕೊಡ್ತೀನಿ ಸರ್. 4,10,000 ಫೈನಲ್ ಮಾಡಿ ಕೊಟ್ಟು. ಹೌದೌದು. ಟೈರ್ಸ್ ಇದೆ. AC, ಪವರ್ ಸ್ಟೇರಿಂಗ್ ಬರುತ್ತೆ. 190 ಹೇಳ್ತಾರೆ. 180ಕ್ಕೆ ಮುಗಿಸ್ಕೊಡ್ತೀನಿ ಸರ್ ಫೈನಲ್ಲು. 180ಗೆ ಫೈನಲ್ ಮುಗಿಸ್ಕೊಟ್ಬಿಡ್ತೀರಾ? ಹೌದು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ಮತ್ತೆ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಹತ್ತತ್ರ ಇದು 8th ವಿಡಿಯೋ ಆಗುತ್ತೆ. ನಾವು 8th ಟೈಮ್ ಬಂದುಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಈ ಶೋರೂಮ್ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಿಮಗೆ ಆಲ್ಮೋಸ್ಟ್ ಲೋ ಬಡ್ಜೆಟ್ ಕಾರ್ಗೆ, ಹುಡುಗರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಹೈ ಬಜೆಟ್ ಕಾರಲ್ಲೂ ಒಳ್ಳೆ ಕಾರ್ಗಳು ಸಿಗುತ್ತೆ. ಆ್ಯಂಡ್ ಮಿಡ್ ರೇಂಜ್ ಕಾರ್ಸಲ್ಲೂ ಕೂಡ ನಿಮಗೆ ಒಳ್ಳೆ ಆಪ್ಷನ್ ಇರುತ್ತೆ. ಕಾರ್ಸ್ಗಳು ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಸೊ ನೀವು ಅವ್ರಿಗೆ ಹೇಳ್ಬಿಟ್ರೆ, ಸರ್ ನಮಗೆ ಈ ಥರ ಮಾಡಲಲ್ಲಿ ಈ ಪ್ರೈಸಲ್ಲಿ ಇಷ್ಟೇ ಬೇಕಂತ ಹೇಳಿದ್ರು ಕೂಡ ಇವರು ಅರೇಂಜ್ ಮಾಡ್ತಾರೆ. ಸೊ ಅಡ್ರೆಸ್ಸು, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನಡ್ಕೊಬನ್ನಿ. ಇಲ್ಲಿಂದ ನಾವು ಹತ್ತತ್ರ ಇದು 8th ವಿಡಿಯೋ ಮಾಡ್ತಾಯಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ಹತ್ತತ್ರ ಒಂದು 30ಕ್ಕೂ ಹೆಚ್ಚು ಸ್ಟಾಕು ಎಲ್ಲ ಹೊಸದಾಗೆಲ್ಲ ಬಂದಿದೆ ಸ್ಟಾಕು. ಸೊ ಅದಕ್ಕೆ ಸಾರ್ ಕರೆದು, ಸರ್ ಬನ್ನಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವತ್ತು ಟ್ರಿನಿಟಿ ಕಾರ್ಸ್ ಹತ್ರ ಇದ್ವಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬರ್ಬೋದು. ಆ್ಯಂಡ್ ಇವತ್ತು ನಮ್ಮ ಹತ್ರ ಮಲ್ಲೇಶ್ ಸರ್ ಪುನಃ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಸ್ಟಾಕ್ ಇದೆ ನಿಮ್ಮ ಹತ್ರ? ಸರ್ ಈಗ ಒಂದು 50 ವೆಹಿಕಲ್ ಇದೆ. ನೀವು ವಿಡಿಯೋ ಮೇಲೆ ಈಗ ಒಂದು 20 ವೆಹಿಕಲ್ ಹೊಸ ಗಾಡಿ ಬಂದಿದೆ. ಓಕೆ. ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಅಂದರೆ ನಮ್ಮ ಕಡೆಯಿಂದ ಎಷ್ಟು ಜನ ಬಂದು ಕಾರು ಎಲ್ಲ ತೊಗೊಂಡೋಗಿದ್ದಾರೆ? ತುಂಬ ರೆಸ್ಪಾನ್ಸ್ ಇತ್ತು. ಹೊರಗಡೆ ಜಾಸ್ತಿ ಬರ್ತಾ ಇದ್ದಾರೆ. ಓಕೆ. ಸುಮಾರು ಒಂದು 20 ವೆಹಿಕಲ್ ಮೇಲೆ ಸೇಲ್ ಆಯಿತು. ಓಕೆ. ಈಗಿದೆ ಒಂದು 50 ವೆಹಿಕಲ್ ಮೇಲಿದೆ. ನಿಮ್ಗೆ ರಿಕ್ವೈರ್ಮೆಂಟ್ ಬೇಕು ಅಂದರೆ ಯಾವ ವೆಹಿಕಲ್ ಬೇಕು, ಏನು ಬಜೆಟಲ್ಲಿ ಅಂತಂದ್ರೆ ಆ ಮಾಡಲು ನಾವು ಅರೇಂಜ್ ಮಾಡಿಕೊಡ್ತೀವಿ ಸರ್. ಓಕೆ, ಅದೇ ನಾನು ಹೇಳಿದ್ನಲ್ಲ ವಿಡಿಯೋದಲ್ಲಿ ನಿಮಗೆ, ಸರ್ ನಮ್ಮ ಪ್ರೈಸು ಇದು, ನಮಗೆ ಈ ಥರ ವೆಹಿಕಲ್ ಬೇಕಂದರೆ ಪರ್ಟಿಕ್ಯುಲರಾಗಿ ನಿಮಗೆ ಅದೇ ಥರ ವೆಹಿಕಲ್ಲೇ ನಿಮಗೆ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ. ಸೊ ಇವ್ರ ಕಡೆ ಲೋನ್ ಆಪ್ಷನ್ಸು ಅವೆಲ್ಲ ಇರುತ್ತೆ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ? 2010 ಎಬೋ ಸರ್. 2010 ಅಬೋಯಿಂದ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ ಸರ್? ಬರೀ ಬೆಂಗಳೂರಾ ಇಲ್ಲಾಂದರೆ ಥ್ರೂಔಟ್ ಕರ್ನಾಟಕ ಎಲ್ಲ ಮಾಡಿಸ್ಕೊಡ್ತೀರಾ ಸರ್? ಅವರು ಸ್ಯಾಲ್ರಿ ಸ್ಲಿಪ್ಪು, IT ರಿಟರ್ನ್ಸು, ಪೇಪರ್ ಚೆನ್ನಾಗಿದ್ದರೆ ಹೊರಗಡೆವರೆಗೂ ಮಾಡಿಸ್ಕೊಡ್ತೀವಿ. ಓಕೆ. ಬೆಂಗಳೂರಿಗೂ ಆಗುತ್ತೆ. ಪೇಪರ್ ನಿಮ್ಮದು ಸ್ಯಾಲ್ರಿಡ್ ಇರಬೇಕಲ್ಲ, IT ರಿಟರ್ನ್ಸ್ ಇರಬೇಕು.
ಓಕೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇದಿರಬೇಕು, ಪ್ಲಸ್ ಇಲ್ಲ ಅಂದರೆ ಜಮೀನು ಇದ್ರು ಪಾಣಿ ಮೇಲೂ ಮಾಡ್ಕೊಡ್ತೀವಿ. ಫಾರ್ಮರ್ಸ್ಗೂ ಅವೈಲಬಲ್ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಓಕೆ, ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ಸು ನಾನು ಎಲ್ಲ ಪಿನ್ ಮಾಡ್ತೀನಿ. ಸೊ ಆದರೂ ಕೂಡ ಸರ್ ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ನೀವು. ಸರ್, ನಾಗರಬಾವಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಪೋಸಿಟು, ನಿಯರ್ ಬೈ ಬಂದು ಅಂಬೇಡ್ಕರ್ ಕಾಲೇಜ್ ಇದೆ. ಪಕ್ಕದಲ್ಲಿ SBK ಕಲ್ಯಾಣ ಮಂಟಪ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪ ಆ ಪಕ್ಕದಲ್ಲೇ ಇದೆ ಸರ್. ಮೇನ್ ರೋಡು ನೀವು ಕೊಡಕೆಪಾಳ್ಯ ಟು ಕೆಂಗೇರಿ ರಿಂಗ್ ರೋಡಲ್ಲಿದೆ ಸರ್, ಮೇನ್ ರೋಡು. ಓಕೆ ಸರ್, ಇವಾಗ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಪೋಲೋ. ಸರ್ ಹೇಳಿ ಸರ್ ಡೀಟೇಲ್ಸು ಪೋಲೋ ಬಗ್ಗೆ. 2010 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ 10 ಲೈನು, ಮ್ಯಾಗ್ವಿಲ್ ಅಷ್ಟು ಹಾಕ್ಸಿದ್ದಾರೆ. ಗಾಡಿ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ. ಇದು ಬಂದು 335 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 335 ನೆಗೋಷಿಯಬಲ್. ಹೌದು ಸರ್, ಹೌದು ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಮ್ಯಾಗ್ವಿಲ್ ಒಳ್ಳೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಹೌದೌದು, ಗಾಡಿಗೆ ಮ್ಯಾಗ್ವಿಲ್ ಬರೋಣ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲು. ಪ್ಯೂರ್ ಪೆಟ್ರೋಲ್, ಹೌದು. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ? 82,000 ನೋಡಿದೆ. 82,000 ಹೊಡಿದೆ, ಹೌದು ಸರ್. ಓನರ್ಶಿಪ್ ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 335 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 335 ನೆಗೋಷಿಯಬಲ್. ಹೌದು ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದು ಸರ್ವಿಸ್ ಬಿಟ್ಟರೆ ಒಂದು 7,000 8,000 ರೂಪಾಯಿ ಆಗುತ್ತೆ ಸರ್. 7,000 8,000. ಓಕೆ, ಇವಾಗ ಕಾಂಪ್ರಹೆನ್ಸಿವ್ ಇದೆಯಲ್ಲ? ಹೌದು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸಿಟಿಲಿ 15-16, ಲಾಂಗಲ್ಲಿ 17-18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಒಂದು ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 315ಕ್ಕೆ ಮಾಡ್ತೀನಿ ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದರೆ. ನಮ್ಮ ಚಾನಲ್ ಮುಖಾಂತರ ಬಂದರೆ 315ಕ್ಕೆ ಮಾಡಿಸ್ತಾರೆ. ನೋಡ್ತಾ ಇರ್ಬೋದು ನೀವು, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲ ಇದೆ, ಟೈರು, ಬಾಡಿ ಲೈನು, ಇಂಜಿನು ಚೆನ್ನಾಗಿದೆ. ಇಂಟೀರಿಯರ್ಸ್ ಕೂಡ ತುಂಬ ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಪೋಲೋಗೆ ಹುಡುಕ್ತಾ ಇದ್ರೆ ಅವ್ರಿಗೆ ಒಂದು ಒಳ್ಳೆ ಆಪ್ಷನ್ ಇಲ್ಲಿ ಸಿಗ್ತೈತೆ ಅಂತ ಅನ್ಕೊಂತೀನಿ. ಗಾಡಿ ತುಂಬ ಚೆನ್ನಾಗಿದೆ, ಶಾರ್ಪ್ ಫಿನ್ ಆಂಟಿನಾ ಕೂಡ ಇದೆ. ಸರ್ ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಸಾಕಷ್ಟು ಜನ ಎಲ್ಲ ಡೀಸೆಲ್ ಕಾರ್ಗೆ ಹುಡುಕ್ತಿರ್ತಾರೆ, ಅದು ಕೂಡ ಬ್ರಿಜಾ. ಯಾಕಂದರೆ ಈ ಮಾಡಲು ಇವಾಗ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2018. ಓಕೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, LD ಆಪ್ಷನಲ್ ಇದು. ಇದು ಬಂದು 82,000 ನೋಡಿದೆ. ನಿಮಗೆ ಒಂದು 735 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 710ಗೆ ಮಾಡಿಸ್ಕೊಡ್ತೀನಿ ಸರ್, ಫೈನಲ್ಲು. 710ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 4 ಹೊಸ ಟೈರು, ABS, ಏರ್ ಬ್ಯಾಗು ಎಲ್ಲ ಇದೆ ಸರ್. 2 ಏರ್ ಬ್ಯಾಗ್ ಇದೆ, ABS ಇದೆ. ABS, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು, ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಸರ್ ಎಷ್ಟು ನೋಡಿದೆ ಗಾಡಿ ಇದು? 82,000 ನೋಡಿದೆ ಸರ್. ಸೊ ಓನರ್ಶಿಪ್? ಸಿಂಗಲ್ ಓನರು. ಇನ್ಸೂರೆನ್ಸ್ ಏನಿದೆ ಸರ್ ಇದು? ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವ್ ರನ್ನಿಂಗ್ ಇದೆ. ಕಾಂಪ್ರಹೆನ್ಸಿವ್ ರನ್ನಿಂಗ್ ಇದೆಯಾ? ಹೌದು ಸರ್. ಇದು ಡೀಸೆಲ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್? ಸರ್ ಸಿಟಿಲಿ 16-17, ಲಾಂಗಲ್ಲಿ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಲಾಂಗಲ್ಲಿ 20 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಓಕೆ ಸರ್, ಇದಕ್ಕೊಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 710ಗೆ ಮುಗಿಸ್ಕೊಟ್ಬಿಡ್ತೀನಿ ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಚೆನ್ನಾಗಿದೆ, ಡೆಂಟು ಗಿಂಟು ಏನಿಲ್ಲ, ವೆಲ್ ಮೇಂಟೆಡು. ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಗ್ರೇ ಕಲರ್ ಬರುತ್ತೆ. ಎಷ್ಟು ದಿವಸ ಆದ್ರೂ ಈ ಕಲರು ಶೇಡ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಈ ಕಲರ್ನ ಲೈಕ್ ಮಾಡ್ತಾರೆ. ಸೊ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2006 ಮಾಡಲು, ವ್ಯಾಗನರು ಡಿಯೋ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 160 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 160 ನೆಗೋಷಿಯಬಲ್. ಟೈರ್ ಎಲ್ಲ ಹೊಸದಿದೆ. LPG ಫ್ರಮ್ ಪೆಟ್ರೋಲ್ ಎರಡೂ ಇದೆ. LPG ಪ್ಲಸ್ ಪೆಟ್ರೋಲ್ ಎರಡೂ ಇದೆ. ಸಿಸ್ಟಮು, ಸೀಟ್ ಕವರ್ ಹಾಕ್ಸಿದ್ದಾರೆ, ಚೆನ್ನಾಗಿದೆ ಗಾಡಿ. 4 ಕೂಡ ಹೊಸ ಟೈರ್. ಹೌದು ಸರ್. ಓಕೆ ಸರ್. ಓನರ್ಶಿಪ್ ಏನಾಗಿದೆ ಸರ್? 3rd ಓನರು, 3rd ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್.
ಇದಕ್ಕೇನು ಪ್ರೈಸ್ ಕೊಟ್ಬಿಡ್ತಿದ್ದೀರಾ? 160 ನೆಗೋಸಿಯಬಲ್ ಸರ್. 160 ನೆಗೋಷಿಯಬಲ್. ಹೌದು. ವ್ಯಾಗನರ್ LXi. LXi ಡಿಯೋ. ಪೆಟ್ರೋಲ್ LPG. ಹೌದು. CNG LPG. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಅಲ್ಲ, ಬರೀ 800 ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2007 ಮಾಡಲು. ಓಕೆ. ಅದೇ FC ಇನ್ಸೂರೆನ್ಸ್ ಮಾಡಿದ್ದಾರೆ ಓಕೆ. ಫ್ರೆಸ್ಸಾಗೆ. ನಿಮಗೆ ಇದು 120 ಹೇಳ್ತಾರೆ, 110 ಕೊಡ್ತಾರೆ ಸರ್. 120 ಹೇಳ್ತಿದ್ದಾರೆ, 110ಕ್ಕೆ ಕೊಡ್ತಾರೆ. ಹೌದು ಸರ್. 120 ಹೇಳ್ತಿದ್ದಾರೆ, 110ಕ್ಕೆ ಕೊಟ್ಬಿಡ್ತಾರೆ ಗಾಡಿ. ಸೊ 800 ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಹೊಸ ಲೆದರ್ ಇಂಟೀರಿಯರ್ಸ್ ಕೂಡ ಅವೈಲಬಲ್ ಆಗಿದೆ. ಸೊ ಯಾರೆಲ್ಲ ಗಾಡಿನ ಕಲ್ತ್ಕೊತೀರೋ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಬರೀ 800 AC ಗಾಡಿ ಅಲ್ವಾ ಸರ್ ಇದು? ಹೌದು. ನಾನ್ ಎಸಿನಾ ಸರ್? ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? 110 ಕೊಡ್ತಾರೆ ಸರ್ ಫೈನಲ್ಲು. 110ಕ್ಕೆ ಫೈನಲ್. ಹೌದು. ಓನರ್ಶಿಪ್ ಏನಾಗಿದೆ ಇದು? ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ನೋಡಿದೆ ಸರ್ ಇದು? 76,000 ಹೊಡಿದೆ. ಓಕೆ ಸರ್, ಥ್ಯಾಂಕ್ ಯು. ಈ ಟ್ರ್ಯಾಕ್ ಎಲ್ಲ ಇದೆಯಾ? ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಇದೆ ಸರ್. ಆಲ್ಟೋ 2008 LXi. AC ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲ ಇದೆ. ಓಕೆ. ಇದು ಬಂದು 180 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ 170ಕ್ಕೆ ಕೊಟ್ಬಿಡ್ತಾರೆ ಸರ್. 170ಕ್ಕೆ ಮಾಡ್ಕೊಟ್ಬಿಡ್ತೀರಾ? ಹಾಂ. ಸೊ ಓನರ್ಶಿಪ್ ಏನಾಗಿದೆ ಈಗ? ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಹ್ಞೂ. ಸರ್ ಇದಕ್ಕೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ನಾವು ಸರ್ವಿಸ್ ಬಿಟ್ರೆ 3,000-4,000 ರೂಪಾಯಿ ಸರ್ ಅಷ್ಟೇ. ಓಕೆ ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. 170ಗೆ ಮಾಡಿಸ್ಕೊಡ್ತೀನಿ ಸರ್ ಫೈನಲು. 170 ಫೈನಲ್. ಹಾಂ. 8 ಮಾಡಲು. ಇವಾಗ ಒಂದು I10 ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2010 ಮಾಡಲು ಮ್ಯಾಗ್ನಾ, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. 65,000 ಹೊಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, JK ಟೈರ್ಸ್ ಹಾಕ್ಸಿದ್ದಾರೆ. ಓಕೆ. ಇದು ಬಂದು ನಿಮಗೆ 280 ಹೇಳ್ತಾರೆ. 1.2 ಕಪ್ಪ ಇದು. ನೆಗೋಸಿಯಬಲ್ ಮಾಡಿಕೊಡ್ತೀನಿ ಸರ್. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್ ಇದು? 67 ನೋಡಿದೆ. ಓಕೆ ಸರ್. ಇದಕ್ಕೆ I10ಗೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಸರ್ ಇದು? ಇದೆಲ್ಲ ಸರ್ 5,000-6,000 ರೂಪಾಯಿ ಆಗುತ್ತೆ ಸರ್. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಫೈನಲ್ಲು ಒಂದು 260ಗೆ ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಶೋರ್ಲೆಟ್ ಗಾಡಿ ಇದೆ, ಹೇಳಿ ಸರ್ ಡೀಟೇಲ್ಸು. ಸ್ಪಾರ್ಕ್ LT 2012 ಸಿಂಗಲ್ ಓನರು, ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಇದು ಬಂದು ನಿಮಗೆ 165 ಹೇಳ್ತಾರೆ, 155ಕ್ಕೆ ಮುಗಿಸ್ಕೊಡ್ತೀನಿ ಸರ್ ಫೈನಲ್. 155ಕ್ಕೆ ಫೈನಲ್. ಸಿಂಗಲ್ ಓನರು. ಸಿಂಗಲ್ ಓನರು 155ಕ್ಕೆ ಫೈನಲ್. ಹೌದು. ಸರ್ ಇದು ಸ್ಪಾರ್ಕ್ ಎಷ್ಟು ಬರ್ಬೋದು ಸರ್ ಮೈಲೇಜ್? ಸರ್ ಸಿಟಿಲಿ 16-17, ಲಾಂಗಲ್ಲಿ 18ವರೆಗೂ ಬರ್ತಿದೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. ಫೈನಲ್ 150-55 ಮಾಡಿಕೊಡ್ತೀನಿ ಸರ್. ಎಷ್ಟು ಹೊಡಿದೆ ಸರ್ ಗಾಡಿ ಇದು? 64,000 ಹೊಡಿದೆ. ಸಿಂಗಲ್ ಓನರ್ ಅಲ್ವಾ? ಹೌದು. ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸು ಕಟ್ಕೊಡ್ತಾರೆ ಸರ್, 1 ಇಯರ್ ಕಟ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಕಲರ್ ವರ್ಣ ಇದೆ, ರೆಡ್ ಕಲರ್. ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಗಾಡಿ ಮಾತ್ರ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 7 ಮಾಡಲು. ಓಕೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 210 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಎಷ್ಟು ಸರ್? 210. 210 ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. 4 ಪವರ್ ವಿಂಡೋ ಬರುತ್ತೆ. ಸೊ ನಿಮಗೆ ಬ್ಯಾಕ್ ಸೈಡು ಆಮ್ರೆಸ್ಟ್ ಕೂಡ ಇದೆ, ಕಪ್ ಹೋಲ್ಡರ್ಸು. ಈ ಕಪ್ ಹೋಲ್ಡರ್ಸ್ ವಿತ್ ಆಮ್ರೆಸ್ಟ್ ಕೂಡ ಎಲ್ಲ ಅವೈಲೇಬಲ್ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಪೆಟ್ರೋಲ್ ಅಡಿದಲ್ಲ ಸರ್ ಇದು? ಸರ್ ಇದು ಪೆಟ್ರೋಲ್ ಅಲ್ವಾ ಇದು? ಫ್ಯಾಂಟಾಸ್ಟಿಕ್ ಆಗಿದೆ ಗಾಡಿ ಮಾತ್ರ. ಸೊ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ನಿಮಗೆ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸೊ ಫೈನಲ್ ಪ್ರೈಸ್ ಕೋಟ್ ಮಾಡಿಬಿಡಿ ಸರ್. 210 ಹೇಳ್ತಾರೆ, ಬಂದು ಟ್ರಯಲ್ ನೋಡಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ ಓಕೆ. 210 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಅಂದ್ಬಿಟ್ಟು ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ, ಅದು ಕೂಡ ಡೀಸೆಲ್ ಗಾಡಿ. ತುಂಬಾ ಈ ಗಾಡಿಗೆ ಜಾಸ್ತಿ ಎಲ್ಲ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಈ ಗಾಡಿಗೋಸ್ಕರ, ಯಾಕಂದರೆ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದ್ರ ಬಗ್ಗೆ. 2011 ಮಾಡಲು, ಬರೀ 76,000 ಹೊಡಿದೆ. 76,000. ಇದು ಬಂದು 330 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ. 4 ಹೊಸ ಟೈರು, ಸೆಂಟ್ರಲ್ ಲಾಕು, ಡಬಲ್ ಟೈನ್ ಸಿಸ್ಟಮು,
ಸೀಟ್ ಕವರ್ ಒಳ್ಳೆ ಜೀಪ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಗಾಡಿ ವೆಲ್ ಮೇಂಟೈಡು, ಶೋರೂಮ್ ಮೇಂಟೆನೆನ್ಸು. ನಿಮ್ಗೆ 330 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡಿಸ್ಕೊಡ್ತೀನಿ ಸರ್. 11 ಮಾಡಲು 11 ಮಾಡಲು ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ VDI ಮಾಡಲು. ಸರ್ ಇದಕ್ಕೆ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಲಾಂಗಲ್ಲಿ. ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಮಾಡಿ? ಸರ್ವಿಸ್ ಬಿಟ್ಟರೆ 6,000-7,000 ರೂಪಾಯಿ ಆಗುತ್ತೆ ಸರ್ ಅಷ್ಟೇ. ಸರ್ ಎಷ್ಟನೇ ಓನರು? ಓನರ್ ಇದು ಒಂದೇ ಮನೇಲಿ ಅದೇ ಥರ್ಡ್ ಓನರ್ ಆಗಿದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಓಕೆ ಓಕೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 2,15ಕ್ಕೆ 3,15ಕ್ಕೆ ಮಾಡಿಸ್ಕೊಡ್ತೀನಿ ಸರ್. 3,15ಕ್ಕೆ ಮಾಡ್ಕೊಟ್ಬಿಡ್ತೀರಾ? ಡೀಸೆಲ್ ಗಾಡಿ. ಹೌದು. ಓಕೆ, ಅದು ಕೂಡ ರಿಡ್ಜು. ಹೌದು. VDI. ಹೌದು. ಒಂದು ಮೈಲೇಜ್ ಒಂದು 20 ಎಕ್ಸ್ಪೆಕ್ಟ್. ಆರಾಮ್ಸೆ ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು SX4 ಇದೆ, ಏನು ಸರ್ ಡೀಟೇಲ್ಸು? ಸರ್ 2007 ಮಾಡಲು. ಓಕೆ. ಸಿಂಗಲ್ ಓನರು 49,000 ಹೊಡಿದೆ. ಓಕೆ. ಶೋರೂಮ್ ಟ್ರ್ಯಾಕ್ ಇದೆ, ZXi ಬಂದಿದ್ದು, ABS, ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದು ನಿಮಗೆ 260 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. 260 ನೆಗೋಷಿಯಬಲ್. ಹಾಂ ಸರ್ ಇದು ಪೆಟ್ರೋಲ್ ಗಾಡಿ ಅಲ್ವಾ ಇದು? ಹೌದು. ಓಕೆ. ಇದು ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸಿಟಿಲಿ 12-13, ಲಾಂಗಲ್ಲಿ ಒಂದು 16-17 ಬರುತ್ತೆ ಸರ್. ಒಂದು ಒಳ್ಳೆ ಲಕ್ಸುರಿ ಇದೆ, ಒಳ್ಳೆ ಲಕ್ಸುರಿ ಗಾಡಿ. ಲಕ್ಸುರಿ ಗಾಡಿ, ತುಂಬ ಸ್ಪೇಸ್ ಜಾಸ್ತಿ ಇರುತ್ತೆ. ಹೌದು. ನೋಡ್ತಾ ಇರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಟೀರಿಂಗ್ ಮಾಡಿ ಕಂಟ್ರೋಲ್ಸು, ಪ್ಯಾಸೆಂಜರ್ ಸೀಟ್ಸು, ನಾಲ್ಕು ಕೂಡ ಪವರ್ ವಿಂಡೋ ಎಲ್ಲ ಕೂಡ ಬರುತ್ತೆ ಇದರಲ್ಲಿ. ಗಾಡಿ ಮಾತ್ರ ಬೊಮ್ಮಟ್ಟಾಗಿದೆ. ಹೌದು, ಒಳ್ಳೆ ಲಕ್ಸುರಿ ಗಾಡಿ. ABS, ಏರ್ ಬ್ಯಾಗು ಎಲ್ಲ ಇದೆ. ಓಕೆ ಸರ್, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 240ಗೆ ಮಾಡ್ಕೊಡ್ತೀನಿ ಸರ್ ನಿಮಗೆ ಆದರೆ. 240ಗೆ ಮಾಡ್ಕೊಡ್ತೀನಿ. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಚಾನಲಲ್ಲಿ ಇದು ಕಾರ್ ಬಂದುಬಿಟ್ಟು KUV 100 ಫಸ್ಟ್ ಟೈಮ್ ಫೀಚರ್ ಆಗ್ತಿದೆ. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಒಂದು ಮಿನಿ ಕಾಂಪ್ಯಾಕ್ಟ್ SUV ಅಂತಲೇ ಹೇಳ್ಬೋದು. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2016 ಮಾಡಲಿದ್ದು ಮಹೇಂದ್ರ KUV 100, ಇದು K4 ಅಂತ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 40 ಚೇಂಜ್ ಏನೋ ಹೊಡಿದೆ, 27,000 ಏನೋ ಹೊಡಿದೆ. 4,30,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. 4,30,000 ನೆಗೋಷಿಯಬಲ್ ಸರ್. ಡೀಸೆಲ್ ಗಾಡಿನ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್. ಹೌದು. ಸೊ ಇದರಲ್ಲಿ ಆಪ್ಷನ್ ಒಳ್ಳೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದು ಕೂಡ, ಇದು ಆಮ್ರೆಸ್ಟ್ ಕೂಡ ಮಾಡ್ಕೋಬೋದು, ಕಪ್ ಹೋಲ್ಡರ್ಸ್ ಕೂಡ ಇದೆ. ಸೊ ನಿಮ್ಗೆ ಏನು ಬೇಡ ಅಂದರೆ ಇದು ಈ ಥರ ಮಾಡ್ಕೊಂಬಿಟ್ಟು, ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸ್ಮಾಲ್ ಅಡಲ್ಟು ಮತ್ತು 3 ಜನ ಮುಂದ್ಗಡೆನೇ ಕುತ್ಕೋಬೋದು. ಗೇರ್ ಸಿಸ್ಟಮ್ ಎಲ್ಲ ಈ ಥರ ಇರುತ್ತೆ. ತುಂಬ 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಮಾಮೂಲಿ ಆದರೆ ನಾವು ಈ ಥರ ಕಾರ್ಗಳಲ್ಲಿ 6 ಜನ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಫ್ರಂಟ್ ಒಂದು ಸ್ಮಾಲ್ ಅಡಲ್ಟು, ಇಲ್ಲ ಚಿಕ್ಕ ಹುಡುಗರು, ದೊಡ್ಡವರು ಕೂಡ ಕುತ್ಕೋಬೋದು. ಸರ್ ಹೇಳಿ ಎಷ್ಟು ಪ್ರೈಸ್ ಇದು? ಸರ್ 430 ಹೇಳ್ತಾರೆ. ಓಕೆ. 420, 415, 415ಕ್ಕೆ ಮುಗಿಸ್ಕೊಡ್ತೀನಿ ಸರ್. 415ಗೆ ಮುಗಿಸ್ಕೊಟ್ಬಿಡ್ತೀರಾ? ನೋಡ್ತಾ ಇರ್ಬೋದು, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಬರುತ್ತೆ ನಿಮಗೆ. ಬರೀ 27,000 ನೋಡಿದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇದು ಇನ್ಸೂರೆನ್ಸ್ ಏನಿದೆ ಇವಾಗ? ಇನ್ಸೂರೆನ್ಸು ರನ್ನಿಂಗ್ ಇದೆ, ರನ್ನಿಂಗ್ ಎಲ್ಲ ಕಟ್ಕೊಡ್ತಾರೆ ಸರ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲು. ಓಕೆ. ಸೆಕೆಂಡು ಕಾಂಪ್ರಿಹೆನ್ಸಿವ್. ಓಕೆ. 185 ನೆಗೋಸಿಯಬಲ್ ಸರ್ ಇದು. 185 ನೆಗೋಷಿಯಬಲ್. ಸೊ ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಇದೆ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಬರೀ 185 ನೆಗೋಷಿಯಬಲ್. ಸರ್ ಮಾಡಲು 2008 ಮಾಡಲು. ಓನರ್ಶಿಪ್ ಸೆಕೆಂಡು ಕಾಂಪ್ರಿಹೆನ್ಸಿವ್. ಸೆಕೆಂಡು ಕಾಂಪ್ರಿಹೆನ್ಸಿವ್. ಹಾಂ. ಓಕೆ ಸರ್, ಥ್ಯಾಂಕ್ ಯು. ಸೊ ಆಲ್ಟೋ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ ಸಿಟಿ ಕಾರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2006 ಮಾಡಲು. ಓಕೆ. AMT ಮಾಡಲು. ಓಕೆ. ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್. ಓಕೆ. 235 ನೆಗೋಸಿಯಬಲ್ ಸರ್ ಇದು. 235 ನೆಗೋಷಿಯಬಲ್. ಹೌದು. ಸೊ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಕೂಡ ಇಲ್ಲ. ಹೌದು ಹೌದು ಹೌದು. ನೋಡ್ತಾ ಇರ್ಬೋದು. ಇಂಟೀರಿಯರ್ಸ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ. ಯಾರೆಲ್ಲ ಆಟೋಮೆಟಿಕ್ ಗಾಡಿಗೆ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಹೋಂಡಾ ಸಿಟಿ ಕಾರ್ ಸಿಗ್ತೈತೆ ನಿಮಗೆ. ಆಲ್ಮೋಸ್ಟ್ ಒಂದು 3 ರಿಂದ 4 ಲಕ್ಷ ಓಡೋ ಗಾಡಿ ಇದು ಬಂದ್ಬಿಟ್ಟು ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು, ರೈಲ್ ಕೂಡ ನಿಮಗೆ ಆಮ್ರೆಸ್ಟ್ ಎಲ್ಲ ಇದೆ. ಸರ್ ಇದಕ್ಕೆ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 220-25ಕ್ಕೆ ಮಾಡಿಸ್ಕೊಡ್ತೀನಿ ಸರ್. 220-25ಗೆ ಮಾಡಿಸ್ಕೊಟ್ಬಿಡ್ತೀರಾ? ಹ್ಞೂ. ಸರ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿಟಿಲಿ ಒಂದು 13-14, ಲಾಂಗಲ್ಲಿ ಒಂದು 16 ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಲಕ್ಸುರಿ ಕಾರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ. ಹೌದೌದು. ಸರ್ ಇದಕ್ಕೆ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು? ಸರ್ವಿಸ್ ಬಿಟ್ಟರೆ ಒಂದು 7,000 ರಿಂದ 8,000 ರೂಪಾಯಿ ಆಗುತ್ತೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ ಇವಾಗ? ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 220ಗೆ ಮುಗಿಸ್ಕೊಡ್ತೀನಿ ಸರ್, ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಇದೆ, ಸಾಕಷ್ಟು ಜನ ಎಲ್ಲ ಸ್ವಿಫ್ಟ್ಗೋಸ್ಕರ ಹುಡುಕ್ತಾ ಇರ್ತೀರಾ.
ಸೊ ಇಲ್ಲಿ ಸ್ವಿಫ್ಟ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು. ಸರ್ 2006 ಮಾಡಲು, ಓಕೆ ಪ್ರೆಸ್ ಎಫ್ ಸಿ ಪ್ರೆಸ್ ಇನ್ಸೂರೆನ್ಸ್ ಇದೆ. ಓಕೆ ಇದು ಬಂದು 250 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ. VXI ಪೆಟ್ರೋಲು, ಓಕೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 35 ಮಾಡಿಸ್ಕೊಡ್ತೀನಿ ಸರ್ ಫೈನಲ್ಲು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ, ಒಂದು 35ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್. ಹಾಂ ಸರ್ ಥ್ಯಾಂಕ್ ಯು. ಇದು ಪೆಟ್ರೋಲ್ ಅಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್. ಹೌದು, ಹೌದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಹೌದು. ಸೊ ಇವಾಗ ಬಂದ್ಬಿಟ್ಟು ವೋಕ್ಸ್ ವ್ಯಾಗನ್ ವೆಂಟೋ ಪೆಟ್ರೋಲ್ ಸರ್, ಹೇಳಿ ಸರ್ ಡೀಟೇಲ್ಸು. ಸರ್ 2011 ಓಕೆ ಸಿಂಗಲ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ಕಾಂಪ್ರಿಹೆನ್ಸಿವ್ ಇದೆ. ಓಕೆ 4 ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆ್ಯಂಪು, ಸಬ್ಬೂಫರು ಎಲ್ಲ ಇದೆ. ಇದು ಬಂದು ನಿಮಗೆ 340 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು ಬೆಸ್ಟ್ ಆಫರ್ ಕೊಡ್ತೀನಿ. ವಿತ್ ಇನ್ಸೂರೆನ್ಸ್ಗೆಲ್ಲ ನಿಮ್ಗೆ 3,20,000 ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. 3,20,000 ವಿತ್ ಇನ್ಸೂರೆನ್ಸ್ ಕೂಡ ಕೊಡ್ತೀರಾ? ಹೌದು. ಸೊ ಒಂದು ಲಕ್ಸುರಿ ಪ್ರೀಮಿಯಂ ಸೆಡಾನ್ ಅಂತಾನೆ ಹೇಳ್ಬೋದು ಸರ್. ಇದು ಯಾವುದು ಸರ್, ಡೀಸೆಲ್ ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲು. ಓಕೆ ಫೈನಲ್ಲು ವಿತ್ ಇನ್ಸೂರೆನ್ಸ್ ಕಟ್ಟಿ ಓಕೆ 3,20,000ಗೆ ಫೈನಲ್ ಕೊಡ್ತಾರೆ ಸರ್. ನಿಮಗೆ ಆದರೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಆ ಒಂದು ಬೆಸ್ಟ್ ಆಫರ್ ಕೊಡ್ತೀನಿ. ಆ್ಯಂಪು, ಸಬೂಫರ್ ಎಲ್ಲ ಇದೆ. 3,20ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್. 11 ಮಾಡಲು. ಓಕೆ ಸರ್ ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸು. 2012 ಸಿಂಗಲ್ ಕಾಂಪ್ರಿಹೆನ್ಸಿವ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಓಕೆ ಸೆಂಟ್ರಲ್ ಲಾಕು ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. ಓಕೆ ಇದು 310 ಹೇಳ್ತಾರೆ, ಒಂದು 295 ಮಾಡಿಸ್ಕೊಡ್ತೀನಿ ಸರ್ ಫೈನಲ್ಲು. 310 295ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರು. ಸಿಂಗಲ್ ಓನರ್. ಹೌದು ಸರ್. ಸರ್ ವ್ಯಾಗನರ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಸಿಟಿಲಿ 16-17, ಲಾಂಗಲ್ಲಿ 18-18ವರೆಗೂ ಬರುತ್ತೆ ಸರ್. ಓಕೆ ಸರ್ ಥ್ಯಾಂಕ್ ಯು. ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಏನು ಚಾರ್ಜ್ ಮಾಡ್ಬೋದು? ಒಂದು 4,000-5,000 ರೂಪಾಯಿ ಸರ್. ಸರ್ 4 ಕೂಡ ಹೊಸ ಟೈರ್ ಇದೆ. ಹೌದು, ಬ್ರ್ಯಾಂಡ್ ನ್ಯೂ MRF ಟೈರ್ ಆಗ್ತದೆ. ಓಕೆ ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 290 ಮಾಡಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್ ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಸೆಕೆಂಡ್ ಟೈಮ್ ಇನ್ನೂ ಒಂದು ರಿಡ್ಸ್ ಫೀಚರ್ ಆಗ್ತಿದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2014 ಓಕೆ ಸಿಂಗಲ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ 1 ಇಯರು. ಓಕೆ ನಿಮಗೆ ಇದು 4,30,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. 4,30,000 ನೆಗೋಷಿಯಬಲ್. VDI ಮಾಡಲು, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಓಕೆ ಓಕೆ 80 ಚೇಂಜ್ ಏನೋ ಓಡಿದೆ. ಡಬಲ್ ಟಿನ್ ಸಿಸ್ಟಮು, ಒಳ್ಳೆ ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಟೈರ್ ಎಲ್ಲ ಒಂದು 80% ಇದೆ. ಓಕೆ ಗಾಡಿ ಚೆನ್ನಾಗಿದೆ ಸರ್. ಸರ್ ಇದು ಡೀಸೆಲ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು? ಸರ್ ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಸರ್ವಿಸ್ ಕಾಸ್ಟ್ ಒಂದು 7,000 ರೂಪಾಯಿ ಆಗುತ್ತೆ ಸರ್. ಅಷ್ಟೇ. ಇದು ಈ ಗಾಡಿಗೆ ಸದ್ಯಕ್ಕೆ ಇನ್ಸೂರೆನ್ಸ್ ಏನಿದೆ ಸರ್? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ 1 ಇಯರ್ ಕಾಂಪ್ರಿಹೆನ್ಸಿವ್ ಕಟ್ಕೊಡ್ತಾರೆ. ಓಕೆ ಸರ್. ಸೊ ಇವಾಗ ಬಂದ್ಬಿಟ್ಟು ಒಂದು ಸೆಲೆರಿಯೋ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. ಸರ್ 2016 AMT ಮಾಡಲು, ಓಕೆ ZXi ಮರ್ಸನ್ ಇದು. ಓಕೆ ಸೆಕೆಂಡು ಕಾಂಪ್ರಿಹೆನ್ಸಿವ್ 32,000 ಓಡಿದೆ. ಓಕೆ ಇದು ಬಂದು ನಿಮಗೆ 4,35,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. 4,35,000 ನೆಗೋಷಿಯಬಲ್. ಆದರೂ ಕೂಡ AMT ಗಾಡಿ ಆಟೋಮೆಟಿಕ್ಕು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಸೀಟ್ಸು, AC, ಕ್ಲೈಮೇಟ್ ಕಂಟ್ರೋಲು, ಸ್ಟೂಡೆಂಟ್ ಆಡಿಯೋ ಸಿಸ್ಟಮು ಎಲ್ಲ ಗಾಡಿ ಮಾತ್ರ ಸಕ್ಕದಾಗಿದೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಅದು ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,10,000 ಮುಗಿಸ್ಕೊಡ್ತೀನಿ ಸರ್. 4,10,000 ಫೈನಲ್ ಮಾಡಿ ಕೊಟ್ಟು. ಹೌದೌದು ಸರ್ ಇವಾಗ ಫಾರ್ ಎಕ್ಸಾಂಪಲ್ ಈ ಗಾಡಿಗೆ ಲೋಯೆಸ್ಟ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? ಈ ಗಾಡಿಗೆ ನಿಮಗೆ ಒಂದು 1 ಲ್ಯಾಕ್ ಮಾಡಿದ್ರೆ 3 ಲ್ಯಾಕ್ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. 1 ಲ್ಯಾಕ್ ಮಾಡಿದ್ರೆ 3 ಲ್ಯಾಕ್ ಗಂಟೆ ಲೋನ್ ಮಾಡಿಸ್ಕೊಟ್ಬಿಡ್ತೀರಾ? ಹೌದೌದು. ಓಕೆ ಸರ್ ಥ್ಯಾಂಕ್ ಯು. ಯಾಕಂದರೆ ಗಾಡಿ ಇದು ಲೇಟೆಸ್ಟ್ ವರ್ಷನ್ ಅನ್ಸುತ್ತೆ. ಹೌದೌದು, ಎಕ್ಸ್ಪ್ರೆಸ್ ಮಾಡಿಲ್ಲ. ಬಂದ್ಬಿಟ್ಟು ಒಂದು ಎಸ್ಪ್ರೆಸ್ಸೋ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಗಾಡಿ ಮಾತ್ರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2020 ಮಾಡಲು, ಬರೀ 12,000 ಓಡಿದೆ ಸರ್. ಬರೀ 12,000. 12,000 ಓಡಿದೆ. VXI ಪ್ಲಸ್ಸು, VXI ಪ್ಲಸ್ ನಿಮಗೆ ABS, ಏರ್ ಬ್ಯಾಗು ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಇದೆ, ಇಲ್ಲೊಂದಿದೆ ಅಲ್ಲೊಂದಿದೆ. AC, ಕ್ಲೈಮೇಟ್ ಕಂಟ್ರೋಲು, ಲೆದರ್ ಇಂಟೀರಿಯರ್ಸು, ನಿಮಗೆ ಆಲ್ಮೋಸ್ಟ್ 2 ಕಪ್ ಹೋಲ್ಡರು, ಮ್ಯಾನ್ಯಲ್ ಗೇರ್ ಬಾಕ್ಸ್ ಎಲ್ಲ ಬರುತ್ತೆ. USB ಆಫ್ಸು, ಟಚ್ ಸ್ಕ್ರೀನು ಎಲ್ಲ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ಸಿಂಗಲ್ ಕಾಂಪ್ರಿಹೆನ್ಸಿವ್ ಓಕೆ 4,65,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,65,000 ಸ್ಟ್ರೈಟ್ಲಿ ನೆಗೋಸಿಯಬಲ್. ಓಕೆ ಸರ್ ಥ್ಯಾಂಕ್ ಯು. ಸರ್ ಇದು ಪೆಟ್ರೋಲ್ ಪ್ಯೂರ್ ಪೆಟ್ರೋಲು, VXI ಪ್ಲಸ್. ಸರ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿಟಿಲಿ 16-17, ಲಾಂಗಲ್ಲಿ ಒಂದು 17-18ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ ಸರ್. ಇವಾಗ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆಯಾ? ಕಾಂಪ್ರಿಹೆನ್ಸಿವ್ ಇದೆ. ಸರ್ವಿಸ್ ಎಲ್ಲ ಎಷ್ಟಾಗ್ಬೋದು ಸರ್? ಎಷ್ಟು ವರ್ಷಕ್ಕೆ?
ಸರ್ವಿಸ್ ಬಿಟ್ರೆ ಪೆಟ್ರೋಲ್ ಗಾಡಿಗಳೆಲ್ಲ 4,000-5,000 ಸರ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಎದುರುಗಡೆ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಇದೆ, ಅದು ಕೂಡ ಗೋಲ್ಡ್ ಕಲರು. ಹೇಳಿ ಸರ್ ಡೀಟೇಲ್ಸು. ಸರ್ 2007 ಮಾಡಲು ಸ್ವಿಫ್ಟ್ VDI ವಿತ್ ABS ಇದೆ, ಸಿಂಗಲ್ ಓನರು, 5 ಇಯರ್ಸ್ FC, 1 ಇಯರ್ ಇನ್ಸೂರೆನ್ಸ್ ಮಾಡಿಕೊಡ್ತಾರೆ ಅವರೇ. 4 ಹೊಸ ಟೈರ್ ಹಾಕ್ಸಿದ್ದಾರೆ, ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. ನಿಮ್ಗೆ ಇದು 285 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 285 ನೆಗೋಷಿಯಬಲ್, ಡೀಸೆಲ್ ಗಾಡಿ. ಹೌದು. ಓಕೆ ಸರ್. ಸರ್ ಓನರ್ಶಿಪ್ಪು? ಸರ್ ಓನರ್ಶಿಪ್ಪು ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಓಡಿದೆ, ಇದು 80 ಚೇಂಜ್ ಓಡಿದೆ. 80 ಚೇಂಜ್ ಓಡಿದೆ. ಓಕೆ ಸರ್, ಥ್ಯಾಂಕ್ ಯು. ಬರೀ 285ಗೆ ನಿಮಗೆ ಸಿಂಗಲ್ ಓನರ್ ಗಾಡಿ, ಅದು ಕೂಡ ಗೋಲ್ಡ್ ಕಲರು, ಡೀಸೆಲ್ ಗಾಡಿ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಕಾಲ್ ಮಾಡ್ಕೊಬನ್ನಿ, ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ, ಫೋನ್ ನಂಬರ್ ಕೂಡ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಇವಾಗ ಬಂದುಬಿಟ್ಟು ಒಂದು i10 ಗ್ರ್ಯಾಂಡ್ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸ್ i10 ಗ್ರ್ಯಾಂಡ್ ಬಗ್ಗೆ. i10 ಗ್ರ್ಯಾಂಡು ಸ್ಪೋರ್ಟ್ಸ್ ಮಾಡಲು, ಪೆಟ್ರೋಲು, AMT ಮಾಡಲು, ಆಟೋಮೆಟಿಕ್ ಇದು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 32,000 ನೋಡಿದೆ, ಸ್ಪೋರ್ಟ್ಸ್ ಮಾಡಲು. 7 ಕಾಲು ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೌದೌದು. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 4 ಕೂಡ ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸು. ಸರ್ ಇದು ಆಟೋಮೆಟಿಕ್ ಗಾಡಿಯಲ್ಲಿ. ಹೌದೌದು. ಒಂದು ಏರ್ ಬ್ಯಾಗು ಇದು ಬರುತ್ತೆ, ಸ್ಪೋರ್ಟ್ಸ್ ಮಾಡಲು, ಮ್ಯಾಗ್ ವೀಲು. ಸರ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು? ಸಿಟಿಲಿ ಒಂದು 14-15, ಲಾಂಗಲ್ಲಿ ಒಂದು 17-18 ಮಾಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮಗೆ ವಿತ್ ಇನ್ಸೂರೆನ್ಸು 7 lakhs ಮಾಡಿಸ್ಕೊಡ್ತೀನಿ ಸರ್. ವಿತ್ ಇನ್ಸೂರೆನ್ಸು 7 lakh ಮಾಡಿಸ್ಕೊಡ್ತೀರಾ? ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಓಮ್ನಿಗೆ ಹುಡುಕ್ತಾ ಇರ್ತೀರ, ಯಾಕಂದರೆ ಇದು ಕಮರ್ಷಿಯಲ್ ಪರ್ಪಸ್ ಆಗಲಿ, ಸೊ ಫ್ಯಾಮಿಲಿಗಾಗಲಿ, ಜನ ಜಾಸ್ತಿ ಇದ್ದರೆ ಈ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸರ್ ಹೇಳ್ತೀರಿ ಡೀಟೇಲ್ಸ್ ಓಮ್ನಿ ಬಗ್ಗೆ. 2012 ಮಾಡಲು, ಬರೀ 30,000 ನೋಡಿದೆ, ಬರೀ 30,000 ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಟೈರ್ ಎಲ್ಲ ನಿಮಗೆ ನೋಡ್ಬೋದು, ತುಂಬ ಹೊಸ ಟೈರ್ ಇದೆ, ಬ್ಯಾಕ್ ಸೈಡು. 5 ಸೀಟರ್ ಗಾಡಿ, ಸಿಸ್ಟಮ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ನಿಮಗಿದು 230 ಹೇಳ್ತಾ ಇದ್ದೀನಿ, ನೆಗೋಸಿಯಬಲ್ ಮಾಡಿಕೊಡ್ತೀನಿ ಸರ್. 230 ನೆಗೋಸಿಯಬಲ್ ಮಾಡ್ಕೊಡ್ತೀವಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಇನ್ನೂ ಒಂದು ಓಮ್ನಿ ಇದೆ, ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2016 15 ಮಾಡಲು, 8 ಸೀಟ್ರು, ಸಿಂಗಲ್ ಓನರ್ ಗಾಡಿ, ಸಿಲ್ವರ್ ಕಲರು. ಇದು ಬಂದು ನಿಮಗೆ 2,65,000 ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 265 ನೆಗೋಸಿಯಬಲ್. ಹೌದು. 8 ಸೀಟ್ರು, 56,000 ಹೊಡಿದೆ. 15 ಮಾಡಲು. ಬನ್ನಿ, ನಿಮ್ಮ ಚಾನಲ್ ಮುಖಾಂತರ ಬಂದರೆ 2.5 ಸಿಂಗಲ್ ಓನರು, 2.5 ಫೈನಲ್ ಮಾಡ್ತೀನಿ ಸರ್ ಈ ಗಾಡಿ. ಫೈನಲ್. ಹೌದು, ನೋ ಬಾರ್ಗಿನ್, 2.5. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಓಮ್ನಿ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2010 ಮಾಡಲು, ಗಾಡಿ ಚೆನ್ನಾಗಿದೆ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಟೈರು, ಬಾಡಿ ಲೈನು, ಇಂಜಿನ್ನು, ಸೀಟ್ ಕವರ್ ಎಲ್ಲ ತುಂಬ ಸೀಟ್ ಕವರ್ ಹೊಸದಿದೆ, ಟೈರು ನಿಮಗೆ 50% ಇದೆ, ಇಂಜಿನ್ ಎಲ್ಲ ಚೆನ್ನಾಗಿದೆ. ಇದು ಚೆಕ್ ಮಾಡಿಸಿ, ಮೆಕ್ಯಾನಿಕ್ ಕರ್ಕೊಬನ್ನಿ, ಎಲ್ಲಿ ಬೇಕಾದ್ರೂ ತೋರಿಸಿ, ಗಾಡಿ ಬಂದು ಟೆಸ್ಟ್ ಡ್ರೈವ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಇದಕ್ಕೆ ಬಂದರೆ ನಿಮಗೆ ಇದು ಬಂದು 195 ಹೇಳ್ತಾರೆ, ಒಂದು 80ಕ್ಕೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ 80ಗೆ ಮಾಡಿಸ್ಕೊಟ್ಬಿಡ್ತೀನಿ, 180ಕ್ಕೆ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಅದು ಕೂಡ ಒಳ್ಳೆ ಕಲರ್, ಇದು ಬಂದ್ಬಿಟ್ಟು ಆಲ್ಟೋ. ಹೇಳಿ ಸರ್ ಡೀಟೇಲ್ಸು. 2011 ಓಕೆ, ಒಳ್ಳೆ ಲೋ ಪ್ರೊಫೈಲ್ಡ್ ಟೈರು, ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ. ಓಕೆ, 210 ಹೇಳ್ತಾರೆ. ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ 190ಗೆ ಮಾಡಿಸ್ಕೊಟ್ಬಿಡ್ತೀನಿ ಸರ್. ಬರೀ 190ಗೆ ಗಾಡಿ ಸಿಗ್ತೈತೆ. ಹೌದು. ಸೊ ಯಾರೆಲ್ಲ ಕಾರು ಕಲ್ತ್ಕೊಬೇಕಿದ್ರೆ ಈ ಥರ ಕಾರುಗಳು ಆರಾಮಾಗಿ ಕಲ್ತ್ಕೊಂಡು ಇಲ್ಲೇ ಕೂಡ ಸೇಲ್ ಕೂಡ ಮಾಡಿ, ಸೊ ಪ್ರೀಮಿಯಂ ಗಾಡಿಗೆ ಹೋಗ್ಬೋದು, ಇಲ್ಲಾಂದರೆ ನಿಮಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಅದಕ್ಕೆ ಕೂಡ ಚೇಂಜ್ ಆಗ್ಬೋದು. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿ. 190ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಟಾಟಾ ನ್ಯಾನೋ ಇದೆ, ಸರ್ ಹೇಳಿ ಸರ್ ಡೀಟೇಲ್ಸು ಟಾಟಾ ನ್ಯಾನೋ ಬಗ್ಗೆ. 2010 ಸೆಕೆಂಡ್ ಓನರು, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಟಿದ್ದಾರೆ. ಇದು ಬಂದು ನಿಮಗೆ 85 ಹೇಳ್ತಾರೆ, 80,000ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಫೈನಲ್ 85 ಹೇಳ್ತಿದ್ರೆ 80,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಹೌದು. ಟೈರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಸೀಟ್ ಕವರ್ ಇದೆ, ಸೆಂಟ್ರಲ್ ಹಾಕಿದೆ, ಸಿಸ್ಟಮ್ ಇದೆ. 80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 80,000ಗೆ ಕ್ಲೋಸ್ ಮಾಡಿಕೊಡ್ತೀರಾ? ಸೊ ಒಳ್ಳೆ ಕಡಿಮೆ ಬಜೆಟಲ್ಲಿ ಯಾರೆಲ್ಲ ಕಾರ್ನ ಹುಡುಕ್ತಾ ಇದ್ದೀರಾ, ಇಲ್ಲೊಂದು ಒಳ್ಳೆ ಆಪ್ಷನ್ ಇದೆ ಟಾಟಾ ನ್ಯಾನೋ ಬಂದ್ಬಿಟ್ಟು. ಇದು ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ತುಂಬ ಸ್ಪೇಷಿಯಸ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಗಾಡಿ. ಸೊ ಕಲ್ತ್ಕೊಳ್ಳೋರಿಗೆ, ಸ್ಮಾಲ್ ಬಜೆಟ್ ಫ್ಯಾಮಿಲಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಲಾಂಗು ಕೂಡ ಎಲ್ಲ ಹೋಗ್ಬೋದು, ಬರೀ 80,000ಕ್ಕೆ ಮಾಡ್ಕೊಟ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು i10 ಇದೆ, ಹೇಳಿ ಸರ್ ಡೀಟೇಲ್ಸು. 2011 i10 ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ,
4 ಬ್ರ್ಯಾಂಡ್ ಟೈರ್ ಹೊಸದು ಹಾಕ್ಸಿದ್ದಾರೆ. ಗಾಡಿ ಚೆನ್ನಾಗಿದೆ. ನಿಮಗೆ 285 ಹೇಳ್ತಾರೆ. ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಇದು 285 ಹೇಳ್ತಿದ್ರೆ ನೆಗೋಸಿಯಬಲ್ ಮಾಡ್ಕೊಟ್ಬಿಡ್ತೀರಾ? ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ಸಾಕಷ್ಟು ಜನ ಎಲ್ಲ ಲೋ ಬಜೆಟ್ ಕಾರ್ಗೆ ಹುಡುಕ್ತಾ ಇರ್ತೀರಾ, ಅದು ಕೂಡ 800. ಸೊ ಇದು ಕೂಡ ರೇರ್ ಕಲರು. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಮಾರುತಿ ಆಲ್ಟೋ 800 ಇದು 2014 ಮಾಡಲು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಟೈರ್ ಫ್ರಂಟೆಡ್ ಹೊಸದಿದೆ. ಗಾಡಿ ಚೆನ್ನಾಗಿದೆ. ಸೀಟ್ ಕವರು, ಸೆಂಟ್ರಲ್ ಹಾಕೋ ಸಿಸ್ಟಮು ಎಲ್ಲ ಇದೆ. ಇದು ನಿಮಗೆ 235 ಹೇಳ್ತೀರಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ, ರಾಮ್ ಅವ್ರ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದರೆ, ಕನ್ನಡ ಚಾನಲ್ ಬಂದರೆ 220ಗೆ ಮುಗಿಸ್ಕೊಡ್ತೀನಿ ಸರ್. 220ಗೆ ಮುಗಿಸ್ಕೊಟ್ಬಿಡ್ತೀರಾ? ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರು. ನೀವು ಬನ್ನಿ, ಎಲ್ಗಾರ ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ಗೆ ತಗೊಂಡು ಗಾಡಿ ಟೆಸ್ಟ್ ಮಾಡಿಸಿ. ಗಾಡಿ ಓಕೆ ಆದರೆ ನೀವು ಮೂವ್ ಮಾಡಿ. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೋಬೋದು. ಎಲ್ಲಿ ಬೇಕಿದ್ರೂ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಗಾಡಿ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಗಾಡಿ. ಸೊ ಎಲ್ಲ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಒಳ್ಳೆ ಲೆದರ್ ಫಿನಿಶಿಂಗ್ ಎಲ್ಲ ಇದೆ ಗಾಡಿ. ಸೊ ನಿಮಗೆ ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ, AC ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಒಂದು ಬಡ್ಜೆಟಲ್ಲಿ ಒಳ್ಳೆ ಗಾಡಿ ಸಿಗ್ತಾ ಇದೆ. ಅದು ಕೂಡ 2014 ಮಾಡಲು. ರೈರ್ ಸ್ಪಾಯ್ಲರ್ ಕೂಡ ಇದೆ. ಆಲ್ಟೋ 800. ಸರ್ ಒಂದು ಡೆಡ್ಲೈನ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 220 ಒಳಗಡೆ ಈ ಗಾಡಿ ಸೇಲ್ ಆಗಬೇಕಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಇವತ್ತು ಎಷ್ಟು ಸರ್? 3 ಅನ್ಸುತ್ತೆ. 3ನೇ ತಾರೀಕು ಸರ್ ಒಂದು 10 ಇವಾಗ ಒಂದು 10ನೇ ತೇದಿಗೆ ಒಳಗಡೆ ಈ ಗಾಡಿ ಸೇಲ್ ಆಗಬೇಕಂದ್ರೆ ಏನು ಪ್ರೈಸ್ ಕೊಟ್ಬಿಡ್ತೀರಾ ಸರ್? ಸರ್ ಫೈನಲ್ಲು ನಿಮ್ಮ ಬೆಸ್ಟೇಜಿಂದ ಮುಂದೆ 220ಕ್ಕೆ ಮುಗಿಸ್ಕೊಡ್ತೀನಿ ಸರ್. 220ಗೆ ಫೈನಲ್. ಓಕೆ 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 ಸರ್, ಥ್ಯಾಂಕ್ ಯು. ಇಲ್ಲಿ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ. ಸೊ ಇದು ಬಂದ್ಬಿಟ್ಟು ಎಸ್ಪೆಷಲಿ ಬೂಟ್ ಸ್ಪೇಸ್ ತುಂಬ ಜಾಸ್ತಿ ಬರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಬೂಟ್ ಸ್ಪೇಸು ಜಾಸ್ತಿ ಬರುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸು ಈ ಗಾಡಿ ಬಗ್ಗೆ. 2008 ಮಾಡಲು. ಓಕೆ. 8 ಮಾಡಲು. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ಒಂದು 280 ಹೇಳ್ತಾರೆ. ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4 ಹೊಸ ಟೈರ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. VXI 82,000 ಏನೋ ಓಡಿದೆ. ನಿಮಗೆ ಒಂದು 265 ಮಾಡಿಸ್ಕೊಡ್ತೀನಿ ಸರ್ ಫೈನಲ್. 265 270 ಮಾಡಿಸ್ತೀನಿ ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ನಾವು ಹಿಂದ್ಗಡೆ ಯಾರ್ಡಲ್ಲಿ ಇದ್ದೀವಿ. ಸೊ ಇಲ್ಲೂ ಕೂಡ ಆರಾಮಾಗಿ ಹತ್ತತ್ರ ಒಂದು 10ಕ್ಕೂ ಹೆಚ್ಚು ಗಾಡಿಗಳು ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಒಂದೇ ಎಲ್ಲ ಗಾಡಿ ಕೂಡ ಸೇಲ್ ಆಗ್ಬಿಟ್ಟೈತೆ, ನೋಡ್ತಾ ಇರ್ಬೋದು. ಇದೊಂದೇ ಒಂದು ಉಳಿದಿದೆ. ಹೇಳಿ ಸರ್ ಡೀಟೇಲ್ಸು. ಸರ್ 2004 ಮಾಡಲು. ಹುಂಡೈ ಗೆಟ್ಸು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ನಿಮಗೆ 130 ಹೇಳ್ತಾರೆ. ಫೈನಲ್ 115ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್. 130 ಹೇಳ್ತಿದ್ರೆ 115ಗೆ ಮಾಡ್ಕೊಡ್ತೀನಿ. ಹೌದು ಸರ್. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,15,000 ಕೊಡ್ತೀನಿ ಸರ್ ಗೆಟ್ಸು. 1,15,000ಕ್ಕೆ ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಗೆಟ್ಸ್ ಬಂದ್ಬಿಟ್ಟು ತುಂಬ ಪ್ರೀಮಿಯಮ್ ಆಗಿರುತ್ತೆ ಗಾಡಿ. ಯಾವುದೇ ಥರ ಕಂಪ್ಲೇಂಟು ಇಲ್ಲ ಈ ಗಾಡಿ ಬಗ್ಗೆ, ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇದು ಈ ಕಾರ್ನ ಬೇಸ್ ಮಾಡಿಕೊಂಡೆ ಆಲ್ಮೋಸ್ಟ್ i10ನ ಡಿಸೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಸೊ ಕಾಲ್ ಮಾಡ್ಕೊಬನ್ನಿ. ಬರೀ 115ಗೆ ನಿಮಗೆ ಒಳ್ಳೆ ಗೆಟ್ಸ್ ಕಾರು ಸಿಗ್ತೈತೆ ಇಲ್ಲಿ ಬಂದ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ಕಾರು ಆಲ್ಟೋ 800. ಅದು ಕೂಡ ಸ್ವಲ್ಪ ಗೋಲ್ಡ್ ಕಲರ್ ಥರ ಕಾಣಿಸ್ತೈತೆ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ಮಾರುತಿ ಆಲ್ಟೋ LXI ಇದು. ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 80% ಟೈರ್ಸ್ ಇದೆ. AC, ಪವರ್ ಸ್ಟೇರಿಂಗ್ ಬರುತ್ತೆ. 190 ಹೇಳ್ತಾರೆ. 180ಕ್ಕೆ ಮುಗಿಸ್ಕೊಡ್ತೀನಿ ಸರ್ ಫೈನಲ್ಲು. 180ಗೆ ಫೈನಲ್ ಮುಗಿಸ್ಕೊಟ್ಬಿಡ್ತೀರಾ? ಹೌದು. ಇನ್ಸೂರೆನ್ಸ್ ಏನಿದೆ ಇದಕ್ಕೆ? ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. ಓನರ್ಶಿಪ್ಪು? ಸೆಕೆಂಡ್ ಓನರು. ಎಷ್ಟು ಹೊಡಿದೆ ಸರ್ ಇದು? 76,000 ನೋಡಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಆಲ್ಟೋ ಇದು ಬರೀ ಆಲ್ಟೋ ಅಲ್ವಾ ಸರ್? K10 ಅಲ್ಲ, ಆಲ್ಟೋ LXI. ಓಕೆ ಸರ್, ಥ್ಯಾಂಕ್ ಯು.